have PCOD, which basically means that I have been to more doctors than I have been on dates this year. And I recently went to this new endocrinologist, and he's a really fancy doctor. Okay, so the interview happens in 2 rounds. तुम सबसे पहले एक dietitian से मिलते हो, तुम्हें एक diet chart बना के देती है, and then you see the main doctor. So he could have just told me about the Lipton tablets. ನೋಡಿದ್ರಲ್ವಾ ಈ ವಿಡಿಯೋ? ಐ ಆಮ್ ನಾಟ್ ಇಯರ್ ಟು ಕ್ರಿಟಿಸೈಸ್. ಶಿ ಕುಡಂಟ್ ಪ್ರಾಪರ್ಲಿ ಪ್ರೊನೌನ್ಸ್ ಎಂಡೋಕ್ರೈನಾಲಜಿಸ್ಟ್ ಆರ್ ಡಸ್ ಶಿ ನೋ PCOD. ಸೊ ಈ ವಿಡಿಯೋ ಇಂದ ನಾನು ಏನು ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ, ಒಂದು ಗಾದೆ ಇದೆ, ಕೋತಿಗೆ ಎಲ್ಲಿ ಗೊತ್ತಾಗುತ್ತೆ ಕಸ್ತೂರಿ ವಾಸನೆ ಅಂತ. ಈ ಒಂದು ಇನ್ಫ್ಲುಯೆನ್ಸರ್ಸ್ ವಿತ್ ಮೋರ್ ಫಾಲೋವರ್ಸ್, ಈ ಬ್ರ್ಯಾಂಡ್ಸ್ ಇರುತ್ತೆ, ಗ್ರೀನ್ ಟೀ ಆಗಲಿ, ಯಾವುದೇ ಒಂದು ಬಿಸ್ಕೆಟ್ ಆಗಲಿ, ಏನೇ ಇರಲಿ, ಈ ಒಂದು ನಾನ್ ಹೆಲ್ತ್ ಇನ್ಫ್ಲುಯೆನ್ಸರ್ಸ್ ವೆನ್ ದೇ ಸೇ ಅಬೌಟ್ ಹೆಲ್ತ್, ಇಟ್ ರಿಯಲಿ ಇಂಪ್ಯಾಕ್ಟ್ಸ್ ಜನರಲ್ ಪಬ್ಲಿಕ್. ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಹೇಳ್ತಾರೆ, ಇಸ್ ಶಿ ಎ ಸರ್ಟಿಫೈಡ್ ಡಾಕ್ಟರ್? ಇಸ್ ಶಿ ಎ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್? ನೋ. How can she just say an endocrinologist couldn't treat PCOD, which is the crux for an endocrinologist to treat that disease? And ಈ ತರ ಒಂದು ವಿಡಿಯೋಸ್ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡಿಲ್ಲ ಅಂದ್ರೆ, ಆದಷ್ಟು ನಮ್ಮ ಪಬ್ಲಿಕ್ ಇಂಥ ಒಂದು ವಿಡಿಯೋಸ್ ನೋಡ್ಬಿಟ್ಟು ದೇ ಗೋ ಫಾರ್ ದಿಸ್ ಫ್ಯಾಂಟಸಿ ಟ್ಯಾಬ್ಲೆಟ್ಸ್, ಫ್ಯಾಂಟಸಿ ಮೆಡಿಸಿನ್. ಹಾಗಾದ್ರೆ ನಾವು ಒಂದು 10 to 15 years ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಓದಿ and we come to the clinical knowledge, and do you think PCOD is just a simple disease? It's a complex disease. Okay, just by taking this medicine, putting in water, do you think it will ಕಮ್ಮಿ ಆಗುತ್ತಾ PCOD?